ಬರ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಎಲ್ಲ ಚೆನ್ನಾಗಿದೆ ಅನಿಸ್ತಾ ಇದೆ, ತಗೋಬೇಕು. ಏನೆಲ್ಲ ಬುಕ್ಸ್ ನೋಡಿದ್ರೆ ಮ್ಯಾಮ್ ಯಾವ್ದು ತಗೋಬೇಕಂತ ಪ್ಲಾನ್ ಮಾಡಿದ್ದೀರಾ ಅಂತ? ಅಲ್ಲಿ ನಾನು ಎಸ್.ಎಲ್. ಭೈರಪ್ಪನವ್ರದ್ದು ನೋಡಿದೆ. ಎಸ್.ಎಲ್. ಭೈರಪ್ಪನವ್ರದ್ದು ನನ್ನ ಹತ್ರ ಒಂದು 5-6 ಬುಕ್ಸ್ ಇದೆ. ಸೊ ಅದು ಬಿಟ್ಟು ಯಾವುದಾದ್ರೂ ಇದೆ ಅಂತ ನೋಡಬೇಕು. ಯಾಕಂದರೆ ನಾನು ಯೂಶ್ವಲಿ ಸಪ್ನಾಕ್ಕೆ ಹೋಗಿ ತೊಗೋತೀನಿ. ಸೊ ಇಲ್ಲಿ ನೋಡೋಣ, ಚೆನ್ನಾಗಿ ಅನಿಸ್ತಾ ಇದೆ. ಭೈರಪ್ಪನವ್ರದ್ದು ಯಾವುದಾದ್ರೂ ಪುಸ್ತಕ ತೊಗೊಳ್ಳೋಣ. ಪರ್ವ ತೊಗೋಬೇಕಂತ ಅನ್ಕೋತಾ ಇದ್ದೀನಿ, ಸಿಕ್ಕಿದ್ರೆ ತೊಗೋಬೇಕಂತ. ಪ್ರತಿ ವರ್ಷ ಬರ್ತಿರ್ತಾರೆ ಮ್ಯಾಮ್ ಸ್ಟಾಲ್? ಹಾಂ ಹೌದು, ಬರ್ತಾ ಇರ್ತೇವೆ. ಹೇಗಿದೆ ಪುಸ್ತಕ ಪ್ರಿಯರ ಒಂದು ರೆಸ್ಪಾನ್ಸ್ ಅಂತ? ಅದ್ಭುತವಾಗಿದೆ ಸರ್. ಒಂದೇ ಮಾತಲ್ಲಿ ಹೇಳೋದಾದರೆ ವೀರಲೋಕದ ಶ್ರೀನಿವಾಸ್ ಅವರು ನಿಜಕ್ಕೂ ಭಾಳ ಅತ್ಯಂತ ಸ್ವಾಗತಾರ್ಹವಾದಂಥ ಅದ್ಭುತವಾದ ಕಾರ್ಯ ಮಾಡಿದ್ದಾರೆ. ಈ ಕನ್ನಡ ಪುಸ್ತಕ ಸಂತೆ ನಡೆಸೋದು ಸಾಮಾನ್ಯದ ಕೆಲಸ ಅಲ್ಲ. ಇಷ್ಟು ಜನ ಯಾವುದೋ ರೀತಿಯ ಒಂದು ಜಾತ್ರೆಗೆ ಬಂದಿದ್ದಾರೆ ಕನ್ನಡ ಪುಸ್ತಕ ಇದಕ್ಕೆ ಅಂದರೆ ನಿಜಕ್ಕೂ ಅದು ಮೆಚ್ಚತಕ್ಕ ಕೆಲಸ. ಇಲ್ಲಿ ಎಲ್ಲ ತರಹದ ಲೇಖಕರ ಎಲ್ಲ ಥರದ ಪುಸ್ತಕಗಳು ಸಿಗ್ತವೆ. 80 ಮಳಿಗೆಗಳಿವೆ, 78 ಮಳಿಗೆಗಳಿವೆ. 78 ಮಳಿಗೆಗಳು ಕೂಡ ಭಾಳ ವಿಶೇಷವಾದ ಪುಸ್ತಕಗಳು, ಎಲ್ಲೂ ಸಿಗದ ಪುಸ್ತಕಗಳು ಸಿಗ್ತವೆ. 3 ದಿನದಿಂದ ಹಬ್ಬದ ಥರ ನಡೀತಾ ಇದೆ ಸರ್. ನಿನ್ನೆಯಿಂದ ನಾಳೆನೂ ಇದೆ. ಇವತ್ತು 2ನೇ ದಿನ ಭಾಳ ಚೆನ್ನಾಗಿ ನಡೀತಾ ಇದೆ ಸರ್. ಪ್ರತಿ ವರ್ಷ ಸ್ಟಾಲ್ ಆಗ್ತೀರಾ ಸರ್ ತಾವು? ಪ್ರತಿ ವರ್ಷ ಅಲ್ಲ, 3 ಸರಿಯಿಂದ ಆಗ್ತಾ ಇದ್ದೀನಿ ಸರ್. ನಾನು ವಿಧಾನಸೌಧದಾಗ ಹಾಕಿದ್ದೆ, ಮೈಸೂರು ದಸರಾದಲ್ಲಿ ಹಾಕಿದ್ದೆ. ನಾನು ವ್ಯಕ್ತಿತ್ವ ವಿಕಸನದ ಕೃತಿಗಳು ಬರೀತೀನಿ. ಬಿ ದಿವ್ಯಾನಂದ ಮೂರ್ತಿ ಅಂತ ಲೇಖಕರು. ನಾನು ಹಿಂದೆ ಸಚಿವಾಲಯದಲ್ಲಿ ಕೆಲಸ ಮಾಡಿದರೂ ಕೂಡ ನನಗೆ ಪುಸ್ತಕ ಬರೆಯುವಂಥ ಕ್ರಿಯೆ ಆತ್ಮತೃಪ್ತಿ ಕೊಟ್ಟಿದೆ. ನನ್ನ 3 ಕೃತಿಗಳು ಸರ್ ಇದು ಭಾಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾವೆ. ಮನಸ್ಸು ಆಗಲಿ, ಜೀವನ ಜೇನಾಗಲಿ, ಔದಾರ್ಯದ ಜೀವನ, ಮಾಧುರ್ಯದ ಮಧುವನ, ಅನುಭವದ ಜೇನಾನಿ, ಅಮೃತದ ಸಂಜೀವಿನಿ. ಈ ಕೃತಿಗಳು ಇಲ್ಲಿ ಸಾವಿರಾರು ಕಾಪಿಗಳು ಹೊಡೆಯಿವೆ, ಒಂದೊಂದು ಕೂಡ. ಅಷ್ಟರ ಮಟ್ಟಿಗೆ ಅವರು ಶ್ರೀನಿವಾಸ್ ಅವರು ಕನ್ನಡ ಪುಸ್ತಕ ಪ್ರೇಮಿಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಕನ್ನಡದ ಪುಸ್ತಕ ಓದೋರು ಇಷ್ಟು ಜನ ಇದ್ದಾರೆ ಅಂತ ಜಗತ್ತಿಗೆ ಕನ್ನಡ ಇದಕ್ಕೆ ಗೊತ್ತಾಗ್ತಾ ಇದೆ. ಮೊದಲು ವಿಧಾನಸೌಧದಲ್ಲಿ ಮಾಡಿದರು, ಅದು ಅದ್ಭುತವಾಗಿತ್ತು. ಅದನ್ನು ಇಲ್ಲಿ ಇಷ್ಟು ವ್ಯವಸ್ಥಿತವಾಗಿ ನೋಡಿ, ಪ್ರತಿಯೊಂದು ಅಚ್ಚುಕಟ್ಟು, ಊಟ ತಿಂಡಿಯಿಂದ ಹಿಡಿದು ಪ್ರಕಾಶಕರಿಗೆ ಬೇಕಾದಂಥ ಸೌಲಭ್ಯಗಳು, ಬಂದಂಥ ಜನಗಳಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಭಾಳ ಸುಂದರವಾಗಿ ಅಮೋಘವಾಗಿ ಮಾಡಿಕೊಟ್ಟಿದ್ದಾರೆ. ಭಾಳ ಯಶಸ್ವಿಯಾದ ಪುಸ್ತಕ ಸಂತೆ ಇದಾಗಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಜೊತೆಗೆ ವಿಶ್ವೇಶ್ವರ ಭಟ್ರ ಅಪಾರ ಅಭಿಮಾನಿ ನಾನೊಬ್ಬ ಲೇಖಕ. ಬೇಕಾದ್ರೆ ಅವರು ಕೆಲವು ಸಜೆಷನ್ ಕೊಡ್ತಾಯಿದ್ರು, ಅದನ್ನೆಲ್ಲ ಫಾಲೋ ಮಾಡಿದೆ. ನಾನು ಕೂಡ ಒಳ್ಳೆಯ ಬರಹಗಾರ ಆಗಿದ್ದೀನಿ. ಅವರು ಈಗ ಪ್ರವಾಸಿ ಪ್ರಪಂಚ ಪತ್ರಿಕೆ ನಿಜಕ್ಕೂ ಅದ್ಭುತವಾಗಿದೆ. ನಾನು ಕಾಯಂ ಓದುಗ ಆಗಿದ್ದೀನಿ ಆ ಪೇಪರ್ಗೆ. ತುಂಬ ಚೆನ್ನಾಗಿದೆ. ನೀವು ಎಲ್ಲ ಸ್ಟಾಲ್ಗಳಿಗೂ ಭೇಟಿ ಮಾಡಿ ಈ ಒಂದು ಪುಸ್ತಕ ಪ್ರಿಯರ ಸಂಖ್ಯೆಯನ್ನು ಬೆಳೆಸ್ತಾ ಇರೋದಕ್ಕೆ ನಿಮಗೆ ಧನ್ಯವಾದಗಳು. ತುಂಬ ಚೆನ್ನಾಗಿದೆ, ಬುಕ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಮತ್ತು ಇಷ್ಟೊಂದು ದಿನದಿಂದ ಹುಡುಕ್ತಾ ಇರೋ ಬುಕ್ಸ್ ಎಲ್ಲ ಸಿಗ್ತಾ ಇದೆ. ಹಾಗಾಗಿ ಮಸ್ಟ್ ವಿಸಿಟ್. ನೀವು ಯಾವೆಲ್ಲ ಬುಕ್ಸ್ ಪರ್ಚೇಸ್ ಮಾಡ್ತೀರಾ? ನಾನು ಸದ್ಯಕ್ಕೆ ಮಂಕುತಿಮ್ಮನ ಕಗ್ಗ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಸುಮಾರು ಸತಿ ಹುಡುಕಿದ್ದೆ, ನನಗೆ ಎಲ್ಲೂ ಸಿಕ್ಕಿರಲಿಲ್ಲ. ಸೊ ಆಪ್ಷನ್ಸ್ ತುಂಬ ಇದೆ ಇಲ್ಲಿ. ಮಕ್ಕಳಿಗೂ ತುಂಬ ಆಪ್ಷನ್ಸ್ ಇದೆ. ಓಕೆ, ಪ್ರತಿ ವರ್ಷ ಕೂಡ ಬರ್ತೀರಾ? ಹೌದು. ಚೇಂಜಸ್ ಅನಿಸುತ್ತೆ ಮ್ಯಾಮ್ ಲಾಸ್ಟ್ ಇಯರ್? ಐ ಥಿಂಕ್ ಇಟ್ಸ್ ಅ ಲಾಟ್ ಮೋರ್ ಆರ್ಗನೈಸ್ಡ್. ಸೊ ಕ್ರೌಡ್ ಕಂಟ್ರೋಲ್ ಆಗ್ತಾ ಇದೆ. ಇಟ್ಸ್ ಬೆಟರ್ ಲಾಸ್ಟ್ ಇಯರ್ಗಿಂತ. ಈ ಸೋಷಿಯಲ್ ಮೀಡಿಯಾ ಜನ್ರೇಷನಲ್ಲಿ ತಮ್ಮ ಮಕ್ಕಳು ಕೂಡ ಗೊತ್ತಿರ್ಬೋದು, ಮೊಬೈಲ್ ಗೀಳು ಇರ್ಬೋದು. ಹಾಗಾಗಿ ಪುಸ್ತಕ ಓದುವಂಥ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ. ಅದನ್ನು ಮನೆಯಿಂದಾನೇ ನಾವು ಹೇಳ್ಕೊಡ್ಬೇಕಾಗತ್ತೆ. ಆ ಹ್ಯಾಬಿಟನ್ನು ನಾವು ಕಲ್ಟಿವೇಟ್ ಮಾಡಿದ್ರೆ ಅವ್ರು ಅದನ್ನು ಕಲಿತಾರೆ. ನಾವು ಎನ್ಕರೇಜ್ ಮಾಡಬೇಕು ಅವ್ರಿಗೆ ಓದೋಕ್ಕೆ. ಓಕೆ, ಇನ್ನು ಯಾವೆಲ್ಲ ಪುಸ್ತಕಗಳನ್ನ ಪರ್ಚೇಸ್ ಮಾಡಬೇಕು? ನೋಡಬೇಕು, ಇನ್ನೂ ಸಾಕಷ್ಟಿದೆ, ನೋಡ್ತಾ ಹೋಗಬೇಕು. ಥ್ಯಾಂಕ್ ಯು. ತಮ್ಮ ಹೆಸರು? ಪೂಜಾ.